ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿ ವುಡ್ನ ಹಾಕ್ಸ್ಬೇಕಾ ಹಾಕ್ಸ್ಬಾರ್ದ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇದು ನಾನು ತರಿಸಿದ್ದು ಪಂಜಾಬಿಂದ ನನ್ನ ಗಾಡಿ ಇದು. ಮೊದಲೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತಂದ್ರೆ ನನ್ನ ಗಾಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಗಾಡಿ ನನ್ನ ಮನೆ ಆಯಿತು, ಅಕ್ಕಪಕ್ಕ ಇರೋ ಹೊಲನ ಸ್ವಲ್ಪ ಸೀಸನ್ ಹೊಡ್ಕೊಳುತ್ತೆ. ಅದನ್ನ ಬಿಟ್ಟರೆ ದುಡಿಯೋಕ್ಕಂತಾನೆ ನಾವು ತಂದಿಲ್ಲ. ನಮ್ಮ ಅಪ್ಪ ಬಿಟ್ಟರೆ ಇನ್ಯಾರು ಈ ಗಾಡಿನ ಹೊಡಿಯಲ್ಲ. ನಮ್ಮಪ್ಪ ನಮ್ಮ ಮನೆಯವರು ಅಷ್ಟೇ. ಯಾವುದೇ ರೀತಿಯಾಗಿ ಡ್ರೈವರ್ ಆಗಲಿ ಬೇರೆಯವ್ರ ಕೈ ಯಾರ ಕೈಗೂ ನಾವು ಗಾಡಿನ ಕೊಡಲ್ಲ. ಹಾಗಾಗಿ ನಾನು ಈ ವುಡ್ನ ತರಿಸಿದ್ದು. ಈ ವುಡ್ಡು ಏನು ಯೂಸ್ ಇಲ್ಲ, ಇದೊಂದು ಶೋಕಿ ಇದ್ದವ್ರು ಮಾತ್ರ ತರಿಸ್ಕೊಳ್ರಿ. ಯಾರಿಗೆ ಇಷ್ಟ ಆಗುತ್ತೆ, ನಮ್ಮ ಗಾಡಿ ಚೆನ್ನಾಗಿ ಕಾಣಬೇಕು ಆ ಥರ ಆಸಿದ್ದವ್ರು ಮಾತ್ರ ಈ ಥರ ವುಡ್ನ ಹಾಕ್ಸ್ಬೇಕು. ನೀವೇನಾದರೂ ಹೊಲದಲ್ಲಿ ಹೊಡಿತೀವಿ, ನಾವು ತುಂಬ ದುಡಿಸ್ತೀವಿ ಗಾಡಿನ, ಅಕಸ್ಮಾತ್ ನಿಮ್ಮ ಕಡೆ ಮರ ಗಿಡಗಳಿದ್ದಂದ್ರೆ ದೇವ್ರನಾಗೂ ತಗೊಳಕ್ ಹೋಗ್ಬೇಡಿ. ನೀವು ತಗೊಂಡಾಗ ಒಂದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಅದಾದಮೇಲೆ ನಿಮಗೆ ಏನಾಗುತ್ತೆ, ಪಶ್ಚಾತ್ತಾಪ ಪಡೋಕೆ ಶುರು ಮಾಡ್ತಾರೆ, ಅಯ್ಯೋ ಯಾಕೆ ಹಾಕ್ಸಿದ ಅಂತೇಳಿ. ನೀವು ಅನ್ಕೊಂಡಷ್ಟು ಇದು ಗಾಡಿಗೆ ಸೇಫ್ಟಿ ಇರಲ್ಲ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ನೋಡ್ತಾ ಇರ್ಬೋದು, ನಂದೀಗ ಇದನ್ನ ಹಾಕ್ಸ್ಬಿಟ್ಟು 3 ವರ್ಷ ಆಯಿತು. 3 ವರ್ಷದಲ್ಲಿ ಸೈಡ್ ಮಿರರು, ಲೈಟಿಂಗ್ಸ್ ಎಲ್ಲ ಹೋದು ಮತ್ತೆ ವಾಪಸ್ ಹಾಕ್ಸ್ತೀನಿ, ಮತ್ತೆ ಹೋಗುತ್ತೆ. ಯಾಕಂತಂದರೆ ಗಾಡಿ ಶೇಕ್ ಆದಾಗ ತುಂಬ ಹೊಡ್ತಾ ಬೀಳುತ್ತೆ ಅದಕ್ಕೆಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಹಾಕ್ಸಿ. ಮೊದಲೇದಾಗಿ ಇದರಲ್ಲಿ ನಿಮಗೆ ಸೇಫ್ಟಿ ಅಂತಂತಂದರೆ ಯು ಪೈಪ್ ಇದೆ ಅಲ್ವಾ, ಇದು ಮಾತ್ರ ನಿಮಗೆ ಗಾಡಿನ ಬೀಳೋದ್ರಿಂದ ತಡೆಗಡುತ್ತೆ. ಅದು ಬಿಟ್ಟರೆ ನಿಮಗೆ ಇನ್ಯಾವುದೇ ರೀತಿಯಾಗಿ ಇದರಲ್ಲಿ ನಿಮಗೆ ಸೇಫ್ಟಿ ಇರಲ್ಲ. ಮಳೆ, ಗಾಳಿ, ಬಿಸಿಲು ಎಲ್ಲ ನಿಮಗೆ ಹೊಡೆಯುತ್ತೆ, ಎಲ್ಲೂ ಸೇಫ್ಟಿ ಇಲ್ಲ. ನೀವು ಅನ್ಕೋಬೋದು ನಮಗೆ ಬಿಸಿಲು ಬೀಳಂತ ಎಲ್ಲ ಬೀಳುತ್ತೆ. ಈಗ ನೋಡ್ರಿ ಎಷ್ಟು ಬಿಸಿಲು ಬೀಳ್ತಾ ಇದೆ, ಆ ಸೈಡಿಂದನೂ ಬೀಳುತ್ತೆ, ಎಲ್ಲ ಕಡೆಯಿಂದ ಬೀಳುತ್ತೆ. ಸುಮ್ಮನೆ ಹೆಸರಿಗೆ ಅಷ್ಟೇ ಮೇಲೆ ವುಡ್ ಕೊಟ್ಟಿದ್ದಾರೆ. ಸೊ ಲೈಟಿಂಗ್ಸ್ ಎಲ್ಲ ವರ್ಕ್ ಆಗುತ್ತೆ, ಬಟ್ ಗಿಡ ಮರ ಬಡ್ದಾಗೆಲ್ಲ ಹೋಗುತ್ತೆ. ನಾವು ಟ್ರ್ಯಾಕ್ಟರ್ ತರೋದೇ ಹೊಲದಲ್ಲಿ ದುಡಿಯೋಕ್ಕೆ, ಗಿಡ ಮರ ಇರೋ ಜಾಗದಲ್ಲಿ ನುಗ್ಗಕ್ಕೆ. ಹಾಗಾಗಿ ಯೋಚನೆ ಮಾಡಿಬಿಟ್ಟು ಹಾಕ್ಸಿ. ನನಗಿದು ಎಲ್ಲ ಟೋಟಲ್ ಆಗಿ ಒಂದು 35,000 36 ಸಾವಿರ ಖರ್ಚು ಬಂತು. 4 ರಿಂದ 5 ಸಾವಿರ ಅದರಲ್ಲಿ ಬರೀ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಆಗಿತ್ತು. ಪಂಜಾಬಿಂದ ತರಿಸಿದ್ದು. ನಾನು ತರಿಸಿದಂಥ ಸಮಯದಲ್ಲಿ ಕರ್ನಾಟಕದವ್ರ ಹತ್ರ ಯಾರ ಹತ್ರನೂ ಈ ವುಡ್ಗಳು ಸಿಕ್ಕೋದಿಲ್ಲ. ಮಹಾರಾಷ್ಟ್ರದಲ್ಲಿ ಕೆಲವೊಂದು ಅಂಗಡಿ ಸಿಕ್ತಿತ್ತು, ಬಟ್ ಹೆವಿ ಕಾಸ್ಟ್ ಹೇಳ್ತಿದ್ರು. ಇದು ನಿಮಗೆ ಟೋಟಲ್ ಆಗಿ ನನಗೆ ಇದು ನೋಡ್ತಾ ಇರ್ಬೋದು, ಈ ವುಡ್ ಇದು ಬಂದ್ಬಿಟ್ಟು 11 ಸಾವಿರ ಇದೆ. ಇನ್ನು ಉಳ್ಕಿದ್ದು ಇದೆಲ್ಲ ನನಗೆ ಒಂದು 17 ಸಾವಿರ ಬಿತ್ತು ಅನ್ಸುತ್ತೆ. ಲೈಟಿಂಗ್ಸ್ ಎಲ್ಲ ಸೇರಿಬಿಟ್ಟು ನಿಮಗೆ 15 ಸಾವಿರ 10 ಸಾವಿರಕ್ಕೂ ಸಿಗುತ್ತೆ. ಬಟ್ ಇದೇನಿದೆಲ್ಲ ಮೆಟಲು, ಇದು ಲೋ ಕ್ವಾಲಿಟಿ ಹೋಗುತ್ತೆ. ಹಾಗಾಗಿ ನಾವು ಎಷ್ಟು ರೇಟ್ ಕೊಟ್ಟು ತಗೊಂತೀವೋ ಅದ್ರ ತಕ್ಕನಂಗೆ ಕ್ವಾಲಿಟಿ ಕೂಡ ಸಿಗುತ್ತೆ. ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಮುರಿದೋಗಿದೆ, ಒಂದು ಸ್ವಲ್ಪ ಏನೋ ಕೆಲಸ ಮಾಡ್ಬೇಕಾದ್ರೆ ಏನೋ ಬಿದ್ದಿತ್ತಂತೆ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಬಟ್ ನೀವು ನೋಡಿ ತಗೋಬೇಕಾಗತ್ತೆ. ಫಿಟ್ಟಿಂಗ್ ಮಾಡಿರೋದು ಯಾವ ರೀತಿ ಅಂತಂದರೆ, ಮೊದಲು ಎಕ್ಸೆಲಿಂದ ನಾವು ಸಪೋರ್ಟ್ ತೊಗೊಂಡಿದ್ವಿ. ಇಲ್ಲಿನ ಪ್ಲೇಟ್ ಇಡಿಸ್ಬಿಟ್ಟು, ಕೆಲವೊಂದು ಗಾಡಿಗೆ ಈ ಪ್ಲೇಟು ಇದೇನು ಕಾಣ್ತಿದೆ ಮಡ್ ಗಾಡಿ ಪ್ಲೇಟ್ ದೊಡ್ಡದಾಗಿ ಬಂದಿರುತ್ತೆ, ಅದರಿಂದನೇ ಹೋಲ್ ಹಾಕಿ ನೀವು ಕೆಳಗಡೆ ಒಂದು ಪ್ಲೇಟ್ ಕೊಟ್ಟು ಸಪೋರ್ಟ್ ಮಾಡಿ ಹಾಕ್ಕೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ 2ನೇ ಸಪೋರ್ಟ್ ಎಲ್ಲಿ ಕೊಟ್ಟಿದ್ದೀವಿ ಅಂತಂದರೆ ಮಡ್ ಗಾಡಿಗೆ ಕೊಟ್ಟಿದ್ದೀವಿ. ಸೊ ಈ ರೀತಿ ಹೋಲ್ ಹಾಕ್ಬಿಟ್ಟು ಈ ಥರ ಕ್ಲ್ಯಾಂಪ್ ಮಾಡಿಸಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ರಬ್ಬರ್ ಬಟನ್ಗಳನ್ನ 2 ಕಟ್ ಮಾಡ್ಸ್ಕೊಂಬಂದಿದ್ವಿ. ಆ ಕಡೆ 2 ಈ ಕಡೆ 2 ಹಾಕ್ಬಿಟ್ಟು ನಾವು ಟೈಟ್ ಹೊಡೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಈ ರೀತಿ ಹಾಕ್ಸಿದ್ರೆ ನಿಮಗಿದು ಟೈಟ್ ಆಗುತ್ತೆ. ಹಾಗೆ ಪ್ರತಿ 20 ದಿನ ಅಥವಾ 1 ತಿಂಗಳಿಗೆ ಒಂದ್ಸಲ ಇವನ್ನ ಟೈಟ್ ಮಾಡ್ಕೊತ ಇರಬೇಕು. ಇದು ಬಂದ್ಬಿಟ್ಟು ವುಡ್ ಬಾಕ್ಸು, ಇದು ಇಲ್ಲೇ ಸಪೋರ್ಟು, ಇದು ಕೆಳಗೆ ಮೇಲೆ ಏನಿಲ್ಲ, ಇಲ್ಲಿಂದ ಕೊಟ್ಟಿದ್ವಿ. ಫ್ಯಾನ್ ಕೂಡ ವರ್ಕ್ ಆಗುತ್ತೆ. ಮಿರರ್ ಎಲ್ಲ ಚೆನ್ನಾಗಿತ್ತು, ಹಿಂದೆ ಬರೋದೆಲ್ಲ ಕಾಣ್ತಿತ್ತು. ಬಟ್ ಮರ ಗಿಡ ಎಲ್ಲಾದ್ರೂ ಗೋಡೆಗೆ ಬಡ್ದ್ಬಿಟ್ಟು ಕಿತ್ಕೊಂಡು ಹೋಗಿದ್ದಾವು. ನೋಡ್ತಾ ಇರ್ಬೋದು. ಈಗ ಹಾಕ್ಸಿ ಟೋಟಲ್ ಆಗಿ 3 ವರ್ಷ ಆಯಿತು ಕಂಪ್ಲೀಟ್ ಆಗಿ, ಏನು ತೊಂದರೆ ಇಲ್ಲ. ಇನ್ನೊಂದ್ಸತಿ ಪೇಂಟ್ ಮಾಡಿಬಿಟ್ರೆ ಈ ಜಂಗ್ ಹಿಂಗೆಲ್ಲ ಕಿತ್ಕೊಂಡು ಹೋಗುತ್ತೆ. ನೀವೇನಾದರೂ ಹಾಕ್ಸ್ಬೇಕಾದ್ರೆ ತುಂಬ ಯೋಚನೆ ಮಾಡಿಬಿಟ್ಟು ಹಾಕ್ಸಿ.